ಯಾವ ಊರಮ್ಮ ತಮ್ಮದು? ಬಿಜಾಪುರ ಡಿಸ್ಟ್ರಿಕ್ಟು. ಏನು ತೊಂದರೆ ಅಮ್ಮ? ಹಿಂಬಡಿ ನೋವಿದೆ ಹೌದಲ್ಲ? ಆಮೇಲೆ ಸೊಂಟ ನೋವಿದೆ, ಭುಜ ನೋವಿದೆ, ಮತ್ತು ಮೊಣಕಾಲು ನೋವು ಬರ್ತವೆ, ಜೋಮ್ ಬರ್ತವೆ. ಈಗ ಹಿಂಬಡಿ ನೋವಂತೂ ಇದೆ ಈಗ, ಹೌದಾ? ಸೊಂಟ ನೋವು ಇದೆ, ಭುಜ ನೋವು ಇದೆಯಾ? ಈಗಿಲ್ಲ. ಸೊಂಟ ನೋವು, ಹಿಂಬಡಿ ನೋವು ಇದೆ. ಈಗ ನಾನು ಮರ್ಮ ಚಿಕಿತ್ಸೆ, ಹೊಟ್ಟೆ ನೋವು ಇದೆಯಾ? ಈಗಿದೆ, ಹೌದಲ್ಲ? ಈಗ ನಾನು ಮರ್ಮ ಚಿಕಿತ್ಸೆ ಅಂತ ಟ್ರೀಟ್ಮೆಂಟ್ ಮಾಡ್ತೇನೆ. ನಿಮಗೆ ಯಾವುದೇ ಮಾತ್ರೆ ಕೊಡಲ್ಲ, ಇಂಜೆಕ್ಷನ್ ಕೊಡಲ್ಲ, ಆಯಿಂಟ್ಮೆಂಟ್ ಹಚ್ಚಲ್ಲ, ಆಯಿಲ್ ಹಚ್ಚಲ್ಲ. ಓಕೆ? ಹಾಗೆ ನೋವು ಕಮ್ಮಿ ಆಗೋಕ್ಕದು. ಟ್ರೀಟ್ಮೆಂಟಿಗಿಂತ ಮುಂಚೆ ಈಗಿದೆ, ಟ್ರೀಟ್ಮೆಂಟ್ ಆದಮೇಲೆ ಇರುತ್ತೆ ಇಲ್ಲ ನನಗೆ ಹೇಳಬೇಕು. ಓಕೆನಾ? ಅಲ್ಲಿದು ಇಲ್ಲಿ ಬರ್ರಿ ಸರ್, ನೀವು ಬರ್ರಿ. ಇಲ್ಲಿ ನೋಡ್ರಿ, ಇದು ಈ ಲೆವೆಲ್ ಹೌದಾ? ಇಲ್ಲಿ ನೋಡ್ರಿ ಸ್ವಲ್ಪ ವ್ಯತ್ಯಾಸ ಇದೆ. ಕಾಲಲ್ಲಿ ಜಾಸ್ತಿ ಇರ್ತದೆ. ಹಿಂಗೆ ವ್ಯತ್ಯಾಸ ಇದ್ದಾಗ ಏನಾಗ್ತದೆ ಅಂದರೆ, ಇವರು ನಿಂತ್ಕೊಂಡಾಗ ಕುತ್ಕೊಂಡಾಗ ನಡಿಬೇಕಾದ್ರೆ ಇವ್ರ ದೇಹದ ಭಾರ ಎರಡು ಕಾಲ ಮೇಲೆ ಸಮನಾಗಿ ಬೀಳ್ತಾ ಇಲ್ಲ. ಒಂದು ಕಡೆ ಬಿಡ್ತಾರೆ, ಒಂದೇ ಕಡೆ ಬಿಟ್ಟು ಏನಾಗ್ತದೆ, ಒಂದು ನೋವು ಸ್ಟಾರ್ಟ್ ಆಗ್ತದೆ. ಬೆನ್ನಾಗಿರ್ಬೋದು, ಭುಜ ಆಗಿರ್ಬೋದು. ಫಸ್ಟ್ ನಿಮಗೆ ಎಡಗಡೆ ವೀಕ್ನೆಸ್ ಇದೆ. ಸೊಂಟ ನೋವು ಎಡಗಡೆ ಆಗುತ್ತೆ ಸರ್, ಕಾಲು ನೋವು ಬಲಗಡೆ, ಹಿಂಬಡಿ ನೋವು ಜಾಸ್ತಿ ಬಲಗಡೆ. ಹಿಂಗೆ ಎರಡು ಕಾಲ ಮೇಲೆ ಸಮನಾಗಿ ನಡೆದೇ ಇದ್ದಾಗ, ಭಾರ ಬೀಳ್ತಾ ಇದ್ದಾಗ ಒಂದು ಯಾವ ಸವಕಳಿ ಚಾಲು ಆಗ್ತದೆ. ಒಂದೇ ಸವಕಳಿ ಆಗಿ ನೋವು ಬರ್ತದೆ. ಇಲ್ಲಿ ನೋವು ಬಂತಂದ್ರೆ ಮತ್ತೆ ಈ ಕಡೆ ಬಿಡ ಸ್ಟಾರ್ಟ್ ಮಾಡ್ತದೆ. ಅದನ್ನ ನಾವು ಸರಿ ಮಾಡ್ಬೇಕು. ಈಗ ಅದು ಸರಿ ಹೋದ ತಕ್ಷಣ ನಾವು ಆಟೋಮೆಟಿಕ್ ಈ ಕಾಲಲ್ಲಿ ಕೂಡ ವ್ಯತ್ಯಾಸ ಇರುತ್ತೆ. ತೋರಿಸ್ತೀನಿ, ಮರಿತೀನಿ. ಇಲ್ಲಿ ಬರ್ಸು, ಹತ್ರ ಬರ್ರಿ. ಟೇಬಲ್ ಮತ್ತು ಲೆವೆಲ್ ಇದೆಯಾ? ಸ್ವಲ್ಪ ವ್ಯತ್ಯಾಸ ಮಾಡಿರಲ್ಲ. ಈಗ ಇಲ್ಲಿ ನೋಡ್ರಿ, ಜಾಸ್ತಿ ಕತ್ತೆ ಕಾಣ್ತೈತೆ ನಮ್ಮ. ಇದರ ಅರ್ಥ ಏನು ಅಂತಂದ್ರೆ, ನಿಮ್ದು ಬಾಡಿ ಬ್ಯಾಲೆನ್ಸ್ ಇಲ್ಲ. ಇವ್ರದ್ದು ಗಾಡಿ ಮರ್ಸಿಡೀಸ್ ಬೆಂಜೇ ಇರ್ಬೋದು, ವೀಲ್ ಅಲೈನ್ಮೆಂಟ್ಸ್ ಇಲ್ಲ. ಅವಾಗ ಮತ್ತೆ ಟೈರ್ ಸವಿಲೇಬೇಕಲ್ಲ, ಸವಕಳಿ ಚಾಲು ಆಗ್ತಾವ. ಇದು ಈಗಿನ ಬಿಗಿನಿಂಗ್ ಅಲ್ಲ. ಇದು ಹಿಂಗೆ ಮಾಡ್ತಾ ಹೋದ್ರೆ ಒಂದೇ ಮೊಣಕಾಲು ಸವಿ ಸ್ಟಾರ್ಟ್ ಆಗ್ತದೆ. ವಯಸ್ಸು ಚಿಕ್ಕದೇ ಅಷ್ಟು ಅನಿಸ್ತೀನಿ ನಿಮಗೆ. ನೆಕ್ಸ್ಟ್ ಬರ್ತಾ ಓಕೆ, ಮೈ ಲೂಸ್ ಟ್ರೀಟ್ಮೆಂಟ್ ಆದ್ಮೇಲೆ ಸೆಟ್ ಆಗುತ್ತೆ. ಇದು ಸೆಟ್ ಆದ ತಕ್ಷಣ ನೋವು ಕಮ್ಮಿ ಆಗ್ತದೆ. ಮೈ ಲೂಸ್ ಬಿಡೋದು. ಹಿಂಸೆ ಆಗ್ತಿದ್ಯಾ? ಅಷ್ಟೇ ಅಲ್ಲ, ಕಳ್ಕೋಬೋದಲ್ಲ. ವಯಸ್ಸೆಷ್ಟು? ಕಾಲು ಮರ್ಚಿ ಹೊಡೆಲ್ಲ ಬಿಡಿ, ಚೆನ್ನಾಗಿ ಬಿಡಿ. ಇದು ಮರ್ಚಿ ಸ್ವಲ್ಪ ಸೊಂಟಿ ಕೆಳಗೆ ಸರಿಸಿ. ನನ್ನ ಬೆನ್ನು ವಾಶ್ ಮಾಡಮ್ಮ, ಒಕ್ಕಳದವರೆಗೂ ಸರಿಸ್ಬೋದು. ಸಾಕು. ಸ್ವಲ್ಪ
ಮೇಲೆ ಹಾಕ್ಕೊಳ್ರಿ, ಬಟ್ಟೆ ಮೇಲೆ ಹಾಕ್ಕೊಳ್ರಿ. ಇದನ್ನು ಮಕ್ಕಳು ಹಿಡ್ಕೊಂಡು ಉಲ್ಟಾ ಮಾಡಿ ಅಬ್ಬರ ಕೈ ತೆಗೀರಿ. ಇದು ಇದೇ ಹಾಕ್ಕೊಳ್ರಿ, ಸ್ವಲ್ಪ ಒಳಗೆ ಹಾಕ್ಕೊಳ್ರಿ ಲಿಂಬ. ಹಾಂ, ಕಂಫರ್ಟ್ ಇದ್ರೇನು ಒಬ್ಬರು ಕೈತಾದು. ಹಾಂ ಸರಿ, ಕಂಫರ್ಟ್ ಇದ್ರಲ್ಲ. ಈಗ ಈ ಕೈಯು ಈ ಕಾಲು ಮೇಲೆತ್ತಿರಿ, ಈ ಕೈಯು ಈ ಕಾಲು ಬಿಡ್ರಿ, ಇದು ಮೇಲೆತ್ತಿರಿ ಬಿಡ್ರಿ, ಇದು ಮೇಲೆತ್ತಿರಿ ಬಿಡ್ರಿ, ಇದು ಮೇಲೆತ್ತಿರಿ ಬಿಡ್ರಿ. ಸರ್ ಈ ಕಾಲು ಮುಚ್ಚಮ್ಮ ಬಿಡ್ರಿ, ಈ ಕಾಲು ಮುಚ್ಚಿ ಬಿಡ್ರಿ. ಈಗ ಗೋಡೆ ಕಡೆ ಫೇಸ್ ಮಾಡೋಣ. ಕೊಡ್ರಿ ಅಂತ ಮೊದಲು ಮಾಡೋದು. ಕೈ ಕಟ್ಟಿ, ಕೈ ಕಟ್ಟಿ, ನೀವು ಮುಂದೆ ಕೆಳಗಿನ ಕಾಲು ಚಾಚಿ ಮೇಲಿನ ಕಾಲು ಮಡಿಸಿ. ಈ ಕಡೆ ತಿರುಗಿ ಸೋಳ ತಗೊಳ್ಳಿ ಬಿಡ್ರಿ. ಕೈ ಕಟ್ಟಿ ಕೆಳಗಿನ ಕಾಲು ಚಾಚಿ ಮೇಲಿನ ಕಾಲು ಮಡಿಸಿ. ಇಲ್ಲಿ ಹೋಗ್ತಾರೆ ಕಾಣಿಕೆ ಆ ಕಡೆ ತಿರುಗಿ 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 ಫುಲ್ ತಿರುಗಿ ಉಸಿರು ಒಳಗೆ ಬಿಡ್ರಿ. ಸೀದಾ ಮಾತು ಸ್ವಲ್ಪ ಮೇಕ್ ಸರ್ಕಟ್ರಿ, ದಿನ ಮೇಲೆ ಆಯ್ತು. ಮಕ್ಕಳ ಮಾಡೋದು ಊಟ ಟಫ್ ಮಾಡೋದು. ఇప్పుడు ಯಾರಮ್ಮ ಇದಾ? ಎರಡು ಇದಾವೆ ಸರ್, ಇದು ಜಾಸ್ತಿ. ಇದು ಜಾಸ್ತಿನಾ? ಇಲ್ಲಿ ಹೌದಿಲ್ಲ? ಮೈ ಲೂಸ್ ಬಿಡಮ್ಮ, ಆರಾಮಾಗಿರ್ರಿ, ಆರಾಮಾಗಿರ್ರಿ. ಆಯ್ತು 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 ಆಯ್ತು. सीधा मारो, सीधा सब बात हो गई. काल का वो नहीं कत्ते नोट पेनिंग मार्क कांटता ना ठीक ಸಮಾಗಿ. ಇದು ಏನಪ್ಪ ಅರ್ಥ ಅಂದರೆ, ಇದು ಎರಡು ಕಾಲು ಸಮ ಇದ್ದಾಗ ಇನ್ಮೇಲೆ ಭಾರ ಎರಡು ಕಾಲು ಬಿಡ್ತದೆ. ಹಿಂಗೆ ಬಿದ್ದಾಗ ನಿಮಗೆ ವಜಿ ಅನ್ಸಂಗಿಲ್ಲ. ಒಂದೇ ಕೈಯಾಗ ಇಟ್ಕೊಳ್ಳೋಕೆ ಎರಡು ವ್ಯತ್ಯಾಸ ಅಲ್ವಾ? ಇದು ಹಿಂಗೆ ಇರಬೇಕು ಮತ್ತು ಇದು ಹಿಂಗೆ ವ್ಯತ್ಯಾಸ ಆಗಬಾರ್ದು ಅಂದರೆ ನೀವು ಯಾವತ್ತೂ ಹಿಂಗೆ ಹೇಳ್ಬಾರ್ದು. ಹಿಂಗೆ ಡೈರೆಕ್ಟ್ ಇದ್ದರೆ ಬೆಂದಿನ ನರಗಳ ಮೇಲೆ ಪ್ರೆಷರ್ ಬಿದ್ದು ಮತ್ತು ಕಾಲು ಸೊಟ್ಟ ಔಟ್ ಆಗ್ತದೆ. ನೀವು ಮಗ್ಲಾಗಿ ಕೈ ಉರಿ ಹೇಳ್ಬೇಕು, ಆಯ್ತಾ? ಮಗ್ಲಾಗಿ ಕೈ ಉರಿ ಹೇಳ್ಬೇಕು ಕೆಳಗೆ. ಹಿಂಗೆ ಇಟ್ಕೊಳ್ಳೋಣ. ಆ ಕಡೆ ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ಬೆಂಡ್ ಅಮ್ಮ ಬಡ್ರಿ ಸಾಕು. ಹಿಂಗೆ
ಇಲ್ಲಿವರೆಗೆ ಸರ್ ನೋಡು, ಕೈ ಕೊಡು. ಈಗ ಎರಡು ಲೈನ್ ಜೋಡಿಸಿ, ಅಲ್ಲಿ ಜೋಡಿಸಿದ್ರ ಈಗ ಇಲ್ಲಿ ನೋಡ್ರಿ ಬ್ಯಾಲೆನ್ಸ್ ಆಗಿತ್ತು. ನಾನು ಕಾಲಾರ ಜಗ್ಗಿದ್ದೀನಿ, ಕೈ ಮುಟ್ಟೆ ಅಲ್ಲ, ಹೌದಾ? ಇದು ಮ್ಯಾಕಿತ್ತು. ಇಲ್ಲೈತಲ್ಲ ಮಾರ್ಕ್ ಮೇಲೆ. ಈಗ ವಾಕ್ ಮಾಡ್ರಮ್ಮ, ಸೊಂಟ ನೋವಾಯ್ತು ಅಂತ ನಾನು ನೋಡಿ. ಪರವಾಗಿಲ್ಲ. ಸೊಂಟ ನೋವಿಲ್ಲ ಈಗ, ಹೌದಾ? ವಾಕ್ ಮಾಡಿ, ಜೋರ ವಾಕ್ ಮಾಡಿ, ಜೋರಿಲ್ಲ, ಸ್ವಲ್ಪ ಇರಲ್ಲ. ಸೊಂಟ ನೋವಿಲ್ಲ, ಕೆಳಭಾಗದಲ್ಲಿ ಅಷ್ಟೇ ಇದೆ. ಸರಿ, ಈಗ ನೀವು ಹಿಂಡಿ ನೋವಿದೆಯಾ ಅಂತ ನೋಡಿ. ಇಲ್ಲ, ಇದೆ. ಭಾಳ ಇದೆಯಾ ಸ್ವಲ್ಪ ಇದೆಯಾ? 30% ಅಷ್ಟೇ ಕಡಿಮೆ ಅನ್ಸುತ್ತೆ. 30% ಕಡಿಮೆ ಆಗಿದೆ. ಸೊಂಟನೋ ಫುಲ್ ಕ್ಲಿಯರ್ ಆಗಿದೆಯಾ? ಸೊಂಟ ಫುಲ್ ಕ್ಲಿಯರ್ ಆಗಿದೆ. 30% ಹಿಂದೆ ನೋವು ಕಮ್ಮಿ ಆಗಿದೆ. ಓಕೆ, ಕಟ್ ಮಾಡೋಣ.